Hi food lovers, welcome back my lovely viewers. Day 4 part 1 ರೆಸಿಪಿ. ನಿಮ್ಮನೆ ಪಡ್ಡು ಸರಿಯಾಗಿ ಬರ್ತಿಲ್ವಾ? ಹಾಗಿದ್ರೆ ಸ್ಕಿಪ್ ಮಾಡ್ದಂಗೆ ಈ ವಿಡಿಯೋನ ನೋಡಿ. ಪಡ್ಡು ಹಿಟ್ಟು ಮಾಡೋಕ್ಕೆ ಏನೇನು ಬೇಕು ಅಂದರೆ ನೋಡಿ, ನಾನು 2.5 ಲೋಟ ಅಕ್ಕಿ ತೊಗೊಂಡಿದ್ದೀನಿ, ಅಂದರೆ ಸೊಸೈಟಿ ಅಕ್ಕಿ ತೊಗೊಂಡಿದ್ದೀನಿ. ಮತ್ತು ಅರ್ಧ ಲೋಟ ಉದ್ದಿನಬೇಳೆ ತೊಗೊಂಡಿದ್ದೀನಿ, ಒಂದು ಸಣ್ಣ ಕಪ್ಪು ಅವಲಕ್ಕಿ ತೊಗೊಂಡಿದ್ದೀನಿ, ಮತ್ತು ಒಂದು 4 to 5 ಸ್ಪೂನ್ ಮೆಂತ್ಯಕಾಳು ತೊಗೊಂಡಿದ್ದೀನಿ. ನಾನು ಈ ಸೈಜ್ ಕಪ್ಸ್ ಮತ್ತು ಬೌಲಲ್ಲಿ ಅಳತೆ ತೊಗೊಂಡಿದ್ದೀನಿ ನೋಡಿ. 2.5 ಲೋಟ ಅಕ್ಕಿನ ಹಾಕೋತಾ ಇದ್ದೀನಿ. ನೆಕ್ಸ್ಟು ಉದ್ದಿನಬೇಳೆ ಹಾಕೋತಿದ್ದೀನಿ. ನೆಕ್ಸ್ಟು ಮೆಂತ್ಯಕಾಳು, 2 to 3 ಟೈಮ್ಸ್ ಚೆನ್ನಾಗಿ ನೀರಲ್ಲಿ ವಾಶ್ ಮಾಡಿ. ವಾಶ್ ಆದಮೇಲೆ ಓವರ್ ನೈಟ್ ನೆನೆಯೋಕೆ ಬಿಡಿ. ನೋಡಿ, ನಾನು ಸಣ್ಣ ಬೌಲಲ್ಲಿ ಕಡಲೆಬೇಳೆ ಮತ್ತು 1 ಲೋಟ ಅವಲಕ್ಕಿ ತೊಗೊಂಡಿದ್ದೀನಿ. ಕಡಲೆಬೇಳೆನೂ ನೆನೆಸಿಟ್ಕೊಳ್ಳಿ. ನಾನು ಈ ಅವಲಕ್ಕಿನ ರುಬ್ಬೋಕ್ಕೆ 1 ಗಂಟೆ ಮುಂಚೆ ನಾನು ಅದನ್ನ ನೆನೆಸಿಟ್ಕೊತೀನಿ, ಈಗಲೇ ನೆನೆಸಿಟ್ಕೊಳ್ಳಲ್ಲ. ಈ ಕಡಲೆಬೇಳೆ ಮತ್ತು ಅವಲಕ್ಕಿ ನೆಂದ ಮೇಲೆ ನಾವು ಸ್ವಲ್ಪ ಹಾಕಿದ್ರೂ ನೆಂದಿದ ತಕ್ಷಣ ಎಷ್ಟು ಚೆನ್ನಾಗಿ ಜಾಸ್ತಿ ಆಗಿದೆ. ಕಡಲೆಬೇಳೆ ಹಾಕೋದ್ರಿಂದ ಪಡ್ಡಿನ ರುಚಿ ಚೆನ್ನಾಗಿರುತ್ತೆ, ಮತ್ತು ನಾವು ಪಡ್ಡು ಮಾಡಿದಾಗ ಕಲರು ಕೂಡ ತುಂಬ ಚೆನ್ನಾಗಿರುತ್ತೆ. ಅವಲಕ್ಕಿ ಹಾಕೋದ್ರಿಂದ ಪಡ್ಡು ತುಂಬ ಸ್ಮೂತಾಗಿ ಬರುತ್ತೆ ಮತ್ತು ಚೆನ್ನಾಗಿ ಉಬ್ಬುತ್ತೆ. ನೆನೆ ಹಾಕಿದ್ವಲ್ಲ ಅದನ್ನು ರುಬ್ಕೊಳ್ಳಿ. ಸ್ವಲ್ಪ ದಪ್ಪ ಹದದಲ್ಲಿ ಇರಬೇಕು. ಈಗ ನೆನೆಸಿಟ್ಕೊಂಡಿರೋ ಕಡಲೆಬೇಳೆ ಮತ್ತು ಅವಲಕ್ಕಿನ ನುಣ್ಣಗೆ ಚೆನ್ನಾಗಿ ರುಬ್ಕೊಳ್ಳಿ. ಕಡಲೆಬೇಳೆ ಹಾಕಿದ್ವಲ್ಲ, ಸೊ ನೋಡಿ ಹಿಟ್ಟು ಸ್ವಲ್ಪ ಕಲರ್ ಚೇಂಜ್ ಆಗಿದೆ, ಸ್ವಲ್ಪ ಯೆಲ್ಲೋಯಿಶ್ ಕಲರ್ ಇದೆ. ಇದನ್ನು ಮುಂಚೆ ರುಬ್ಕೊಂಡಿದ್ವಲ್ಲ ಅಕ್ಕಿ ಮತ್ತು ಉದ್ದಿನಬೇಳೆ ಮೆಂತ್ಯಕಾಳು ಹಾಕ್ಕೊಂಡು ಅದ್ರ ಜೊತೆ ಎಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ಹಾಕ್ಕೊಂಡು. ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ನಾವು ಇದನ್ನು ಓವರ್ ನೈಟ್ ನೆನೆಯೋಕೆ ಬಿಡೋಣ. ಮಾರ್ನಿಂಗ್ ನೋಡಿ ಹೇಗೆ ಹಿಟ್ಟು ಉಬ್ಬಿದೆ. ಕೆಳಗೆ ಪಾತ್ರೆ ನಾನು ಏನಕ್ಕೆ ಇಟ್ಟಿದ್ದೀನಿ ಅಂದರೆ ಹಿಟ್ಟೇನಾದರೂ ಉಬ್ಬಿ ಜಾಸ್ತಿ ಆದರೆ ಕೆಳಗೆ ಚೆಲ್ಲುತ್ತಲ್ವ, ಅದಕ್ಕೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ part 2 where we will make delicious padu using this batter.